ಶಿವನ ದೇವಸ್ಥಾನ, ಶಿವ ಶನೇಶ್ವರ ಒಟ್ಟಿಗೆ ಇರುವಂತಹ ದೇವಸ್ಥಾನ ದೊಡ್ಡಬಳ್ಳಾಪುರದಲ್ಲಿ. ಇಲ್ಲೇ ಕಾಸಬಾಗ್ಲಲ್ಲಿ ಸ್ವಾಮಿ ನೆಲೆಯೂರು ಇದ್ದಾನೆ. ಪ್ರತಿ ಶನಿವಾರ ಅನ್ನದಾಸೋಹ ನಡೀತಾ ಇದೆ ಭಕ್ತಾದಿಗಳ ಸಹಯೋಗದಿಂದ. ನಮಸ್ಕಾರ ದೊಡ್ಡಬಳ್ಳಾಪುರ. ನಾವು ಇವತ್ತು ನಮ್ಮ ದೊಡ್ಡಬಳ್ಳಾಪುರದಿಂದ ಕಾಸಬಾಗದಲ್ಲಿರುವಂತ ಶ್ರೀ ಛಾಯಾ ಕ್ಷೇತ್ರ ಶ್ರೀ ರಥಸಪ್ತಮಿ ಪ್ರಸನ್ನ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಪ್ರತಿ ಶನಿವಾರ ಅನ್ನದಾಸೋಹ ಇರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನೀವು ಇತಿಹಾಸ ಪೂರ್ವ ಕಾಲದ 110 ವರ್ಷಗಳ ಹಳೆಯ ಲಿಂಗನೂ ಇದೆ. ವರ್ತೇಶ್ವರಿ ಸಮವರ್ತೇಶ್ವರ ಅಂತ ಲಿಂಗನೂ ಇದೆ. ಬನ್ನಿ ನೋಡ್. ಮಂದಿರ ಮತ್ತೆ ತಿಮ್ಮಪ್ಪ ಅವರ ಮಠ ಇದೆ. ತಿಮ್ಮಪ್ಪ ಒಳಗಡೆ ಇನ್ನ ಐನೂರನ್ನ ಮಾತಾಡಿಸಿ ಈ ಇತಿಹಾಸದ ತಿಳ್ಕೊಳ್ಳೋಣ. ಶನಿ ದೇವರ ದೇವಾಲಯ ಕಾಸಬಾಗ್ ದುರ್ಗಾಪುರ ಹಾಗೂ ತಿಮ್ಮಪ್ಪನ ಮಠ. ಇಲ್ಲಿ ಅನಾದಿ ಕಾಲದಿಂದಲೂ ತಿಮ್ಮಪ್ಪನ ಮಠ ಅಂತ ಹೇಳಿ ದೇವಸ್ಥಾನ ಇದೆ. ಇಲ್ಲಿ ಪಕ್ಕದಲ್ಲಿ ಶಿವನ ದೇವಸ್ಥಾನ, ಶಿವ ಶನೇಶ್ವರ ಒಟ್ಟಿಗೆ ಇರುವಂತಹ ದೇವಸ್ಥಾನ ದೊಡ್ಡಬಳ್ಳಾಪುರದಲ್ಲಿ. ಇಲ್ಲೇ ಕಾಸಬಾಗ್ಲಲ್ಲಿ ಸ್ವಾಮಿ ನೆಲೆಯೂರು ಇದ್ದಾನೆ. ಯಾವ ತರ ಅಂದ್ರೆ ಸ್ವಾಮಿಯವರು ನಮ್ಮ ಪೂಜ್ಯ ನಮ್ಮ ತಂದೆಯವರಾದ ಪುಟ್ಟಯ್ಯನವರು ಶನಿದೇವರ ಪಾತ್ರ ಮಾಡ್ಕೊಂಡ್ಬಂದು ಇಲ್ಲಿ ಸ್ವಾಮಿಯವರ ಆಹ್ವಾನ ಆಗಿ ಆ ಸ್ವಾಮಿಯ ಒಂದು ಇಚ್ಛಾ ಶಕ್ತಿಯಿಂದಾಗಿ ಇಲ್ಲಿ ಸ್ವಾಮಿಯ ದೇವಸ್ಥಾನ 25 ವರ್ಷಗಳ ವಸಂತಗಳನ್ನು ಕಂಡು 25ನೇ ವರ್ಷಕ್ಕೆ ಬೆಳ್ಳಿ ಭವನ ಅಂತ ಪ್ರಾರಂಭ ಮಾಡಿದೆ. ಪ್ರಾರಂಭೋತ್ಸವದಲ್ಲಿ ನಮ್ಮ ಸಿದ್ಧಗಂಗೆ ಸ್ವಾಮೀಜಿಗಳು ಗುರುಗಳಾದ ಅವರು ಪ್ರಾರಂಭೋತ್ಸವಕ್ಕೆ ಬಂದಿದ್ರು. ಬೆಳ್ಳಿ ಮಹೋತ್ಸವಕ್ಕೆ ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಬಂದು ಮೊನ್ನೆ ಬೆಳ್ಳಿ ಭವನ ಅಂತ ಹೇಳಿ ಪ್ರತಿ ವಾರ ಅನ್ನ ಸಂದರ್ಪಣೆಗೆ ಅವರು ಸ್ವಾಮಿ ಒಂದು ಪೂಜೆಯನ್ನ ಮಾಡಿ ಹೋಗಿ ಇವತ್ತು 6ನೇ ವಾರ ಪ್ರತಿ ಶನಿವಾರ ಅನ್ನದಾಸೋಹ ನಡೀತಾ ಇದೆ ಭಕ್ತಾದಿಗಳ ಸಹಯೋಗದಿಂದ. ಮತ್ತೆ ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಅವ್ರ ಇಷ್ಟಾರ್ಥ ಕೋರಿಕೆಗಳು ಸ್ವಾಮಿ ನೆರವೇರಿಸ್ತಾ ಇದ್ದಾನೆ. ಪ್ರತಿ ವಾರ ಸ್ವಾಮಿಗೆ 5 ಗಂಟೆಯಲ್ಲೇನೆ ಅಭಿಷೇಕ, ಪೂಜೆ, ಮಂಗಳಾರತಿ, ಅಪರಾಹ್ನ ಪೂಜೆ, ಬೆಳಗ್ಗೆ ಪೂಜೆ, ಸಂಜೆ ಪೂಜೆ, ಮತ್ತೆ ಭಜನೆ, ಹರಿಕತೆ, ಅನೇಕ ಸ್ವಾಮಿ ಪೂಜೆಗಳು ನಡೀತಾ ಇರ್ತವೆ. ಭಕ್ತಾದಿಗಳು ಸಹಾಯದೊಂದಿಗೆ ಈ ಇಷ್ಟಾರ್ಥಗಳನ್ನು ಈಡೇರಿಸ್ತೇನೆ. ಇಷ್ಟನ್ನ ಹೇಳಲು ಬಯಸ್ತೇನೆ. 2000 ಇಸ್ವಿನಲ್ಲಿ ಈ ಒಂದು ದೇವಸ್ಥಾನ ಮೂಲ ಶ್ರೀ ಪುಟ್ಟಯ್ಯನವರು ಸ್ವಾಮಿ ಶನೇಶ್ವರನ ಪಾತ್ರ ಮಾಡ್ತಾ ಈ ದೇವಸ್ಥಾನ ಬೆಳೆಸ್ಕೊಂಡ್ ಬಂದ್ರು. ಇವತ್ತೊಂದು ದಿವಸ 26ನೇ ವರ್ಷ ಈ ದೇವಸ್ಥಾನಕ್ಕೆ ಆಯ್ಸು. 26ನೇ ವರ್ಷದಲ್ಲಿ ಒಂದು ಮಹಾ ತೀರ್ಮಾನ ಅಂದ್ರೆ ಪ್ರತಿ ಶನಿವಾರ ಅನ್ನದಾಸೋಹ ಮಾಡಬೇಕು ನಮ್ಮ ದೇವಸ್ಥಾನದಲ್ಲಿ ಅನ್ನೋದು. ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಭಕ್ತಾದಿಗಳ ಆಶೀರ್ವಾದದಿಂದ, ಸ್ವಾಮಿಯ ಆಶೀರ್ವಾದದಿಂದ ಇವತ್ತೆಲ್ಲ ತನು ಮನ ಧನಗಳಿಂದ ಭಕ್ತಾದಿಗಳು ಸಹಕಾರ ನೀಡ್ತಾ ಇದ್ದಾರೆ. ಅನ್ನದಾಸೋಹ ಪ್ರಪ್ರಥಮ ದೇವಸ್ಥಾನ ಅನ್ನದಾಸೋಹ ಪ್ರಾರಂಭ ಮಾಡಿರತಕ್ಕಂಥ ದೇವಸ್ಥಾನ ನಮ್ಮ ಕಾಸಬಾಗ್ ಶನೇಶ್ವರ ದೇವಸ್ಥಾನ. ಇದಕ್ಕೆ ನಾವೆಲ್ಲ ಸಂಘದವರು ಕೈ ಜೋಡಿಸಿ ಎಲ್ಲ ಭಕ್ತಾದಿಗಳನ್ನ ಶೇಖರಣೆ ಮಾಡಿ ಒಂದು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಆಮೇಲೆ ಈ ದೇವಸ್ಥಾನದಲ್ಲಿ ಒಂದು ಶಕ್ತಿ ಏನಪ್ಪಾ ಅಂದ್ರೆ, ನೀವು ಯಾವ್ದಾದ್ರು ಒಂದು ದೇವರ ಮುಂದೆ ಒಂದು ಪ್ರಶ್ನೆ ಇಟ್ಟು ದೇವ್ರ ಹತ್ರ ಚೆನ್ನಾಗಿ ನಡ್ಕೊಂಡ್ಬಿಟ್ರೆ ದೇವರು ಒಂದಲ್ಲ ಒಂದು ದಿವಸ ಒಲಿತಾನೆ. ಸ್ವಾಮಿ ನಿಧಾನ. ಎಲ್ಲರಿಗೂ ಈಗ ಹೋದ ತಕ್ಷಣ ಮಂಗಳಾರತಿ ತಗೊಂಡ ತಕ್ಷಣ ಅವ್ರ ಆಸೆ ಈಡೇರ್ಬೇಕು ಅಂತಾರೆ. ಹಾಗಾಗಲ್ಲ. ಒಂದು ಸ್ವಲ್ಪ ದಿವಸ ದೇವಸ್ಥಾನಕ್ಕೆ ಬಂದು ಅವರು ಆಸೆಗಳನ್ನ ಈಡೇರಿಸ್ಕೋಬೇಕು ಅಂತ ಭಕ್ತರಲ್ಲಿ. ಶಿವನ ದೇವಸ್ಥಾನ ಇವತ್ತು ಸಮವರ್ತೇಶ್ವರ ಹಾಗೂ ದೇವಿ ಸಮವರ್ತೇಶ್ವರಿ ದೇವಸ್ಥಾನ ಇವತ್ತು ರಿನೋವೇಷನ್ ಮಾಡಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದೀವಿ. ಅಲ್ಲೂ ಸಹ 100 ವರ್ಷಗಳ ಇತಿಹಾಸ ಇದೆ ಆ ಒಂದು ಶಿವಲಿಂಗಕ್ಕೆ. ಅಲ್ಲೂ ಸಹ ಅಲ್ಲಿ ಧ್ಯಾನ ಮಂದಿರ ರೀತಿನೂ ಮಾಡಿದೀವಿ ನಾವು. ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಲ್ಲಿ ಎಷ್ಟೋ ಜನಕ್ಕೆ ಯಶಸ್ಸು ಸಿಕ್ಕಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಅನುಭವನ ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟ.